ಓಕೆ, ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಕೃಷ್ಣಂ ಪ್ರಣಯ ಸಖಿಯ ಬಗ್ಗೆ ನೀವು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. 4ನೇ ಸಾಂಗು ರಿಲೀಸ್, ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ. ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್, ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ದು ಬಹಳ ಕಮ್ಮಿ. ಫಸ್ಟೆಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು, ಕಾರ್ಯಕ್ರಮ ಅಂತ. ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ 4ನೇ ಸಾಂಗ್ ಯಾವಾಗ ಬಿಡಬೇಕು ಅಂತ. ಸೊ ಆವಾಗ ನಮ್ಗೆ ಆನಂದ್ ಆಡಿ ಅವ್ರು ಹೇಳಿದ್ರು, ಸರ್ ಇದು ಬೇರೆ ಲೆವೆಲ್, ಇದು ಸಮಥಿಂಗ್ ಎಲ್ಸ್ ಸರ್, ನಾನು ಇದನ್ನು ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ಯಾಮ್ ಅವರೇ. ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮ್ ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ, ರಿದಮ್ಮೇ ಬೇರೆ ಅದು. ಅವರೇ ಹೇಳಿದ್ರು, ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು, ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು. ಅದರಲ್ಲಿ ಕ್ರೆಡಿಟು ನಮ್ಮ ಆನಂದ್ ಆಡಿಯೋಗೆ ಹೋಗಬೇಕು. ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು, ಡಬಲ್ ಆಗಲಿ ಅನ್ನೋ. ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು, ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ. ರ್ಯಾಪರ್ ಚಂದನ್, ಲಿರಿಸಿಸ್ಟ್ ಕೂಡ ಅವರು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ. ಚಂದನ್, ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲೇ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ಟಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ. ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನನಗೆ. ಆ ಕಣ್ಣಲ್ಲಿ, ಫೇಸಲ್ಲಿ ಯಾರೋ ನಮ್ಮ ಥರದವನೇ ಅವಲ್ಲಪ್ಪ ಇವನು ಅಂತ. ದೇವರು, ಭಕ್ತಿ ಏನೋ ಆ ಥರ ಅನಿಸ್ತು ನನಗೆ. ವೆರಿ ಡಿವೈನ್ ಜಸ್ಕರನ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದರೆ. ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರನ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ನನಗನ್ಸಿದೆ ಆವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನಿಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ. ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು. ಬಿಕಾಸ್ ಅರ್ಜುನ್ ಜನ್ಯ ಅವರು ಇರೋ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರನ್ನ ಹಿಡಿಯೋದೇ ಕಷ್ಟ. ಅವ್ರಿಗೆ ಫೋನ್ ಮಾಡಿ, ಹಲೋ ಅರ್ಜುನ್ ಊಟ ಆಯಿತಾ ಅಂದರೆ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ, ಹೌದು ಸರ್ ಆಯಿತು ಊಟ. ಆ ಮಟ್ಟದ ಬ್ಯುಸಿ ಮನುಷ್ಯ. ಆ ಬ್ಯುಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತೊಗೊಂಡಿದ್ದಾರೆ. ಇವ್ರು ಹೇಳ್ತಿದ್ರು ನನಗೆ, ಡೈರೆಕ್ಟ್ರ್ ಫಸ್ಟ್, ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾಲಿ, ಆ ಥರ ಮಾಡ್ತೀನಿ ಸರ್ ಅಂತ. ನನಗೆ ಮ್ಯಾರೇಜ್ ಫಿಕ್ಸ್, ಓಕೆ ಹಿಟ್ಟಾಗುತ್ತೆ ಅನಿಸಿತ್ತು. ಚಿನ್ನಮ್ಮ ಹಿಟ್ಟಾಗುತ್ತೆ ಅನಿಸಿತ್ತು. ಈ ದ್ವಾಪರ ಇದೆಯಲ್ಲ ಹಿಟ್ಟಾಗುತ್ತೆ ಅನಿಸಿತ್ತು. ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು. ಸರ್ ಇದು ಹೆಂಗೆ ಹೋಗುತ್ತೆ ನೋಡಿ ಅಂತ. ಇವತ್ತು ಹಿಟ್ಟಾಯಿತು ಹೊಗಳುತ್ತಾ ಇದ್ದೀನಿ ಈ ಸಾಂಗು. ಅದು ಹಿಟ್ಟಾಗಿರಲಿಲ್ಲ ಅಂದರೆ ಏನು ಇವ್ರಿಗೆ ಇನ್ನು ಸಾಂಗ್ ಹಿಟ್ಟಾಗೋಕ್ಕಿಂತ ಮುಂಚೆನೇ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ. ಬಟ್ ಐ ಸರೆಂಡರ್ ಟು ಹಿಮ್. ಈ ಆಲ್ಬಮ್ನ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗಬೇಕು. ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ. ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು. ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿಂಹಪಾಲು ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ.
ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು, ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜ್ ಇಸ್ ಫಿಕ್ಸ್ ಸಾಂಗ್, ಎಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳು ಎಲ್ರಿಗೂ. ಆ್ಯಂಡ್ ರೀಲ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನಗೆ ಖುಷಿ ಆಗುತ್ತೆ ಹಿಟ್ಟಾದಾಗ, ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ. ಆದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು, ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಬರ್ತಾ ಇದೆ. ಓಕೆ, ಈ ಜನ್ರೇಷನ್ಗೂ ಈಗ ನಾವು ರೀಚ್ ಆದ್ವಿ, ಇನ್ನೊಂದು 10 ವರ್ಷ ತೊಂದರೆ ಇಲ್ಲ ಅಂತ. ಇದು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಲ್ ಬಂತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ 6 ಜನ ಅಂದರೆ, ನಾನು ಇಮ್ಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನು ಶೇರ್ ಮಾಡಿದೆ. ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು. ಅಯ್ಯೋ, ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ, ಈ ಥರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್, ಈ ಥರ ನಮ್ಮ ಥರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ, ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ, ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು ನೋಡಿ. ಸೊ ಇಮ್ಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ PR ಟೀಮ್ ಅವ್ರಿಗೆ ಇಮ್ಮಿಡಿಯೇಟ್ ಅದು ಬರಲೇಬೇಕು, ನನಗೆ ಬೆಳಗ್ಗೆನೇ ಹಾಕಬೇಕು ಅದನ್ನು ಅಂತ. ಬಿಕಾಸ್ ಅಲ್ಲಿ ಮೋರ್ ದೆನ್ ಡ್ಯಾನ್ಸ್, ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವರು ಮುಗ್ಧ ಪ್ರೀತಿ. ಅವ್ರ ಮುಗ್ಧ ಪ್ರೀತಿ ಕಾಣಿಸ್ತು ನನಗೆ. ಆ್ಯಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ, ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ. ಓಕೆ, ಡ್ಯಾನ್ಸ್ ಮಾಡಬೇಕು, ನಾವು ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ. ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವ್ರಿಗೂ. ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ, ಒಂದು ಪ್ರಾಡಕ್ಟ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಸ್ಮರಣಿಕೆ ಕೊಡೋದಕ್ಕೂ ಮುನ್ನ ಇದೇ ವೇದಿಕೆಯಲ್ಲಿ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್. 15ನೇ ತಾರೀಕು ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರ ಜೊತೆಲಿ ನಮ್ಮ ಲಿರಿಕಲ್ ವಿಡಿಯೋ ನೋಡಿದ್ವಲ್ಲ, ಆ 3D ಎಫೆಕ್ಟ್ಸು ಆ್ಯಂಡ್ ಆ ಲಿರಿಕಲ್ ವಿಡಿಯೋ ಡ್ರಾಯಿಂಗ್ ಅದೆಲ್ಲ ಮಾಡಿದ್ದು ನಮ್ಮ ಮಂಗಳೂರಿನ ಹುಡುಗ ಪ್ರಜ್ವಲ್ ಅಂತ. ಪ್ಲೀಸ್ ಕಮ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವು ನೋಡಿರೋ 3 ಸಾಂಗಿನ ವಿಜುವಲ್ ಎಫೆಕ್ಟ್ಸ್ ಏನಿದೆ ಲಿರಿಕಲ್ ವಿಡಿಯೋಗೆ ಮಾಡಿರೋದು ಪ್ರಜ್ವಲ್. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಆ್ಯಕ್ಚುಲಿ ಫಸ್ಟು ಅವರು ಇನ್ನೂ ಕೂಡ ಲಿರಿಕಲ್ ವಿಡಿಯೋದಲ್ಲೇ ನಾವು ತುಂಬ ಎಂಜಾಯ್ ಮಾಡ್ತಿರೋದ್ರಿಂದಾಗಿ ಮತ್ತಷ್ಟು ಮಜವಾಗಿದೆ ಅದು ನೋಡೋದಕ್ಕೆ. ಪ್ಲೀಸ್ ಕಮ್ ಟು ದ ಸೆಂಟರ್. ವಿಷ್ಣು, ಆ ಶೀಲ್ಡ್ ಬರ್ತಾ ಇದೆ ಅಂತ ಕೊಡ್ತೀವಿ, ಅದು ಸಡನ್ನಾಗಿ ಕರೆದ್ಬಿಟ್ಟೆ ನಾನು. ಥ್ಯಾಂಕ್ ಯು ಪ್ರಜ್ವಲ್, ಆ್ಯಂಡ್ ಆಲ್ ದ ಬೆಸ್ಟ್. ನಿಮಗೆ ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಪ್ರಜ್ವಲ್ ಅವರೇ. ಎಸ್, ಇದೀಗ ಹಾಯ್ ಶರಣ್ಯ, ಕೃಷ್ಣಂ ಪ್ರಣಯ ಸಖಿ ಜಾಹ್ನವಿಯಾಗಿ ನೀವೀಗ ಮಾತನಾಡಬೇಕು ಪ್ಲೀಸ್. ಓಕೆ, ಮೊದಲದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೂ ಹಾಗೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ. ಆ್ಯಂಡ್ ಒಂದು ಮೀಮ್ ನೋಡಿದ್ದೆ, ವೆನ್ ಎವರ್ KFI ನೀಡ್ಸ್ ಅಮೇಝಿಂಗ್ ಸಾಂಗ್, ಗಣೇಶ್ ಸರ್ ಬಿ ಲೈಕ್ ಮೈಕ್ ಡ್ರಾಪ್ ಅಂತ. ಸೊ ಅದು ಡೆಫಿನೆಟ್ಲಿ ಟ್ರೂ. ಸೊ ಸಕ್ಕತ್ತಾಗಿ ಕಾಣಿಸ್ತೀರ ಸರ್, ವೆರಿ ಚಾರ್ಮಿಂಗ್. ಇನ್ಫ್ಯಾಕ್ಟ್ ಒಂದು 10 ಸತಿ ನೋಡಿದೆ ನಾನು ಬ್ಯಾಕ್ಗ್ರೌಂಡ್ ನೋಡೋಕ್ಕೆ, ಬಟ್ ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ, ನಿಮ್ಮನ್ನು ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಅಮೇಝಿಂಗ್. ಆ್ಯಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇ ಒನ್ನೇ ಹೇಳಿದರು, ದಿಸ್ ವಿಲ್ ಬಿ 100% ಮ್ಯೂಸಿಕಲ್ ಆಲ್ಬಮ್, ಆಲ್ಬಮ್ ಹಿಟ್ ಆಗುತ್ತೆ ಅಂತ. ಸೊ ಅವ್ರು ಓಕೆ ನಾರ್ಮಲಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ಡ್ ಸರ್, ಯು ಪ್ರೂವ್ ದ ವರ್ಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದರೆ, ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದರೂ ಮೈಂಡಲ್ಲಿ ಜೈನ ದಯ್ಯ ಅದು ಓಡ್ತಾನೆ ಇದೆ, ಮಲ್ಗಕ್ಕೆ ಆಗ್ತಾಯಿಲ್ಲ. ಸೊ ಯುವರ್ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಚಂದನ್ ಸರ್ ಆಲ್ರೆಡಿ ಹಿ ಹ್ಯಾಸ್ ಪ್ರೂವ್ಡ್. ಸೊ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬ ಪ್ರೌಡ್. ಆ್ಯಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ, ಜಯಂತ್ ಕಾಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಸಾಂಗ್ ಆ್ಯಸ್ ವೆಲ್.
ಸೊ ಈಗ ಹೇಗಗನ ಕೇಳಿದ್ವಿ, ತುಂಬ ಚೆನ್ನಾಗಿದೆ. ಸೊ ಈ 3 ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಈ ಹೇಗಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ. ಥ್ಯಾಂಕ್ಸ್. ಪ್ರಶ್ನೆಗಳಿದ್ರೆ ಕೇಳಬಹುದು, ನನಗೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶರಣಿ ಅವರೇ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಮುಕ್ತಾಯದ ಇದೆ ನಮ್ಮ ಹಾಡು. ಹಾಗಾಗಿ ಈ 3 ಹಾಡುಗಳು ಸೂಪರ್ ಹಿಟ್ ಆಗಿರೋ ಹಿನ್ನೆಲೆಯಲ್ಲಿ ನಮ್ಮ ಹೆಮ್ಮೆಯ ಆನಂದ್ ಆಡಿಯೋ ಸಂಸ್ಥೆಯವರು ಒಂದು ಸ್ಪೆಷಲ್ ವಿಟಿಯನ್ನ ಮಾಡಿದ್ದಾರೆ. ಅದು ಏನು, ಅದರಲ್ಲಿ ಏನಿದೆ ಅನ್ನೋದನ್ನ ಮೊದಲಿಗೆ ನೋಡ್ಕೊಂಡು ಬರೋಣ ಬನ್ನಿ. ಸ್ಪೆಷಲ್ ವಿಟಿ ಪ್ಲೀಸ್. ಹೇಳ್ತಾ ಇದೀವಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಹಾಡುಗಳು ಹಿಟ್ ಆಗಿರೋದನ್ನ? ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಈ ಥರ ಒಂದು ಇನ್ವೈಟ್ ಮಾಡಿದ್ದಕ್ಕೆ. ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಾಗ್ತಲ್ಲ. ಯಾಕಂದರೆ ಗಣೇಶ್ ಸರ್ ಫಸ್ಟ್ ಫಿಲಿಮ್ ಚಲಾಟದಿಂದ ಶುರು ಆಯಿತು. ಚಲಾಟ, ಮುಂಗಾರು ಮಳೆ, ಹುಡುಗಾಟ, ಜಲುವಿನ ಚಿತ್ತಾರ, ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತವರೆಗೂ ಮ್ಯಾಕ್ಸಿಮಮ್ ಅಂದರೆ ಒಂದು ಗೋಲ್ಡನ್ ಸ್ಟಾರ್ ಅಂತ ಹೇಳ್ತಾರೆ, ಅವ್ರು ಗೋಲ್ಡನ್ ಲಕ್ಕಿ ಸ್ಟಾರು. ಅವ್ರ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಒಂದು 100% ಒಂದು ಟ್ರಂಪ್ ಕಾರ್ಡ್ ಇದ್ದಂಗೆ ಇರುತ್ತೆ. ಆಮೇಲೆ ಅವ್ರ ಜೊತೆ ಅರ್ಜುನ್ ಜನ್ಯ ಅನ್ನೋ ಕಾಂಬಿನೇಷನ್ ಬಂದ್ಬಿಟ್ರೆ, ಯಾವಾಗಲೂ ಮೊನ್ನೆ ಅರ್ಜುನ್ ಸರ್ಗೂ ಹೇಳ್ತಾ ಇದ್ದೆ, ಸರ್ ನೀವು ಗಣೇಶ್ ಸರ್ ಅಂತ ಹೇಳಿದ್ರೆ ಕೇಳೋ ಮುಂಚೆನೇ ರೈಟ್ಸ್ ತೊಗೊಂಡ್ಬಿಡ್ತಾರ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು ಈ ಒಂದಿಲ್ಲ ಒಂದು ಸಾಂಗ್ ಅಂತೂ ಕೊಡ್ತೀರಾ. ಬಟ್ ಸರ್ಪ್ರೈಸ್ಲಿ ನನಗೆ ಈ ಆಲ್ಬಮಲ್ಲಿ ಎಲ್ಲ ಸಾಂಗ್ ಸೂಪರ್ ಹಿಟ್ ಕೊಟ್ಟಿದ್ದಾರೆ. ಸೊ ಈ ಸಾಂಗು ಅದ್ಭುತವಾಗಿ ಹೋಗ್ತಾ ಇದೆ ಜಸ್ಕರಣ್ ಸಿಂಗ್ ವಾಯ್ಸಲ್ಲಿ. ಆಮೇಲೆ ಮ್ಯಾರೇಜ್ ಇಸ್ ಫಿಕ್ಸ್ ಚಂದನ್ ಶೆಟ್ಟಿ, ಆಮೇಲೆ ಚಿನ್ನಮ್ಮ ಒಂದು ಕೈಲಾಶ್ ಕೇರ್ ಅವ್ರು ಆಡಿದರು. ಇನ್ನೊಂದು 2 ಸಾಂಗ್ ಬರ್ತಾ ಇದೆ. ಇವತ್ತೊಂದು ಸೋನು ನಿಗಮ್ ಆಡಿರೋ ಒಂದು ಸಾಂಗ್ ಬಿಟ್ಟಿದ್ದೀವಿ. ಇನ್ನೊಂದು KS ಚಿತ್ರ ಅವ್ರು ಆಡಿರೋದು, ಭಾಳ ದಿವಸ ಆದ್ಮೇಲೆ ಅವರು KS ಚಿತ್ರ ಮ್ಯಾಮ್ ಆಡಿದಾರೆ ಒಂದು ಸಾಂಗ್, ಅದು ಬರುತ್ತೆ. ಸೊ ಅದ್ಭುತವಾದ ಆಲ್ಬಮ್ ಇದು. ಸೊ ಇನ್ನೊಂದು ಅನಿಸುತ್ತಿದೆ ಆಗುತ್ತೆ ಅನ್ನೋ ಒಂದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್. ಆಮೇಲೆ ಶ್ರೀನಿವಾಸ ರಾಜ್ ಅವ್ರ ಹತ್ರ ಫಸ್ಟ್ ಟೈಮ್ ಸಿಕ್ಕಿದಾಗ ಅವರು ಕೇಳಿಸಿ ಸಾಂಗು ಅವ್ರಿಗೆ ಒಂಥರ ತುಂಬ ಕಾನ್ಫಿಡೆನ್ಸ್. ಅವ್ರಿಗೆ ಏನು ಮಾಡಿದ್ರು ಹಿಂಗಾಗಲ್ಲ, ಹಿಂಗಾಗುತ್ತೆ ಅನ್ನೋದೊಂದು ಅವ್ರಿಗೆ ಫಸ್ಟಿಂದನೇ ಹೇಳ್ಕೊಂಬಂದ್ರು ಅವರು. ಸೊ ನಮಗೂ ಏನಪ್ಪ ಇವರು ಹಿಂಗೆ ಮಾತಾಡ್ತಾರೆ, ಹಿಂಗೆ ಹೋಗುತ್ತಾ ಅಂದ್ಕೊಂಡಿದ್ದೆ. ಬಟ್ ಅವ್ರ ಕಾನ್ಫಿಡೆನ್ಸ್ ಇದು, ಈ ಥರ ಸಾಂಗ್ 100% ಹಿಟ್ ಆಗುತ್ತೆ ಅನ್ನೋದು ನಮಗೂ ಇರಲಿಲ್ಲ. ತುಂಬ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಬಟ್ ಅವರು ಕೊಟ್ಟಿದ್ದ ನಂಬಿಕೆ ಡೆಫಿನೆಟ್ಲಿ ವರ್ಕ್ ಆಗಿದೆ. ಆ್ಯಂಡ್ ವೆರಿ ಕಾನ್ಫಿಡೆಂಟ್. ಅವರು ಸಿನಿಮಾ ಬಗ್ಗೆನೂ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ. ಇವಾಗ 15ನೇ ತಾರೀಕು ನಾವು ಕಾಯ್ತಾ ಇದ್ದೀವಿ ಸರ್. 2ನೇ ಟೈಮ್ ನೀವು ನಮಗೆ ಕಾನ್ಫಿಡೆನ್ಸ್ ಗೆಲ್ಲಬೇಕು. ಇವೆಲ್ಲ ಬೇಡ ಕಿರಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಕೈದಿ. ಸರ್ ಏನಾಗುತ್ತೆ, ರೇಟ್ಸು ಇವಾಗ ಹೇಳೋದು ಬೇಡ, ರಿಲೀಸ್ ಆಗ್ಬಿಡ್ಲಿ ಬೇಕಾದ್ರೆ ಆಮೇಲೆ ಅದನ್ನು ಡಿಸ್ಕ್ಲೋಸ್ ಮಾಡೋಣ. ಬಟ್ ಡೆಫಿನೆಟ್ಲಿ ಗಣೇಶ್ ಸರ್ಗೆ ಒಂದು ಬೆಂಚ್ ಮಾರ್ಕ್ ಹೇಳ್ತೀವಲ್ಲ, ಯಾವಾಗಲೂ ನಾವು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಹೋಗ್ತೀವಿ. ಇದು ನಾವು ಕೊಟ್ಟಿರೋ ಹೈಯೆಸ್ಟ್ ರೇಟ್ ಗಣೇಶ್ ಸರ್ಗೆ ಇದೇ ಪಿಕ್ಚರ್ಸ್. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್, ಹೌ ಹ್ಯಾಪಿ ಆರ್ ಯು? ಅಷ್ಟೇ, ಅದೇನೋ ಬೆಸ್ಟ್ ಆಗುತ್ತೆ. ಇನ್ನೊಂದು ಬೆಂಚ್ ಮಾರ್ಕ್ ಈಗ ಸೆಟ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಚಾನ್ಸ್ ಕೊಟ್ಟರೆ ಎಲ್ಲರಿಗೂ ನಮಸ್ಕಾರ. ಸೊ ವೆರಿ ಹ್ಯಾಪಿ. ಒಂದು ಹಾಡ್ಸ್ ಅಂದರೆ ಈ ಒಂದು ಆಲ್ಬಮ್ ನಮಗೆ ಸಿಕ್ಕಿದ್ದು ತುಂಬಾ ಒಂದು ಹೇಳ್ತೀವಲ್ವ, ಟ್ರೈ ಮಾಡಿ ಎಲ್ಲ ಪಿಕ್ಚರ್ ಸಿಗುತ್ತೆ ಅಂತ ಅಂತೂ ಒಂದು ಎಫರ್ಟ್ ಹಾಕ್ತೀವಿ. ಬಟ್ ಯಾವುದೋ ಒಂದು ಸ್ಟಾರ್ಸು ನಮ್ಗೆ ಇದು ಒಂದು ಹೇಳಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಮೂವಿ, ಇದು ಒಂದು ಏನೋ ಒಂದು ಸ್ಟಾರ್ ಇತ್ತು ನಮಗೆ ಆನಂದ್ ಆಡಿಯೋಗೆ ಸಿಕ್ತು ಈ ಪಿಕ್ಚರು. ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ 3 ಸಾಂಗ್ ಹಿಟ್ ಆಗಿದೆ. ಸೊ ಥ್ಯಾಂಕ್ ಯು ಸರ್ ಅಗೇನ್ ದಿಸ್ ಕಾಂಬಿನೇಷನ್. ವೆರಿ ಹ್ಯಾಪಿ. ಆ್ಯಂಡ್ ಅಷ್ಟೇ, ಐ ಥಿಂಕ್ ಶ್ಯಾಮ್ ಸರ್ ಎಲ್ಲ ಐ ಥಿಂಕ್ ಹಿಸ್ಟ್ರಿ ಆ್ಯಂಡ್ ವಾಟೆವರ್ ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದಾರೆ. ಸೊ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಗೆ ಅನ್ನಿಸ್ತಾ ಇದೆ? 2 lines ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಐ ಆಮ್ ವೆರಿ ಗ್ಲ್ಯಾಡ್ ಗಣೇಶ್ ಸರ್ಗೆ ನಾನು ಬಾನದಾರಿಯಲ್ಲಿ ಗೋಲ್ಡ್ ಫಿಶ್ಗೆಲ್ಲನೂ ಹಾಡಿದ್ದೆ. ಐ ಆಮ್ ಸಿಂಗರ್ ಬೇಸಿಕಲಿ. ಸೊ ನನ್ನ
ಒಂದು ಹಾಡುಗಾರನಾಗಿ ಒಂದು ರೂಪಿಸಿರೋದು, ಹಾಗೆ ಒಬ್ಬ ಬರಹಗಾರನಾಗಿ ರೂಪಿಸಿರೋದು ನನ್ನ ಗುರುಗಳಾದ ಶ್ರೀ ಅರ್ಜುನ್ ಜನ್ಯ ಸರ್ ಇರೋದು. ಸೊ ಎವ್ರಿಥಿಂಗ್ ಇದು ಏನು ಇಲ್ಲಿ ನಿಂತಿದ್ದೀನಿ ಅಂದರೆ ಅದು ಖಂಡಿತವಾಗ್ಲೂ ಅರ್ಜುನ್ ಜನ್ಯ ಸರ್ಗೆ ಸಲ್ಲಿರುವಂಥವ್ರು. ಸೊ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಹಾಗೇನೆ ಶ್ರೀನಿವಾಸ್ ರಾಜು ಸರ್ ಅವರು, ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ಫಸ್ಟ್ ಇನ್ ರೆಕಾರ್ಡಿಂಗ್ ಕಂಪೋಸಿಂಗ್ ಟೈಮ್ ನಾನು ಶ್ರೀನಿವಾಸ್ ರಾಜು ಸರ್ ನನ್ನ ಜೊತೆ ಇಂಟ್ರಾಕ್ಷನ್ ಇದೆ. ಸೊ ಅವಾಗಿಂದನೂ ಈಸ್ ಬಿನ್ ವೆರಿ ಸಪೋರ್ಟಿವ್. ಅಂದರೆ ಸಾಂಗ್ ಕಂಪೋಸ್ ಆದ ತಕ್ಷಣ ವಾಟ್ ಯು ಥಿಂಕ್ ಅಬೌಟ್ ದ ಸಾಂಗ್, ಇದು ಹೆಂಗೆ ಹೋಗುತ್ತೆ ಅಂತ ಈಸ್ ಬಿನ್ ವೆರಿ ಇಂಟ್ರಾಕ್ಟಿವ್. ಆ್ಯಂಡ್ ಸೊ ಆ ಒಂದು ರೀತಿಯಾಗಿ ಆ್ಯಂಡ್ ಗಣೇಶ್ ಸರ್ ಇವಾಗ ಶ್ಯಾಮ್ ಸರ್ ಹೇಳಿದಾಗೆ ಗಣೇಶ್ ಸರ್ ಅಂದ್ರೆ ಆಲ್ಬಮ್ ಅದೊಂದು 100% ಹಿಟ್ ಅಂತ ಅದೊಂದು ನಮ್ಮ ಕನ್ನಡಿಗರ ತಲೆಯಲ್ಲಿ ಕೂತಿರುವಂತ ವಿಷಯನೇ. ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಬಮ್ ಕೂಡ ಹಂಗೆ ಹಿಟ್ ಆಗಿದೆ. ಅಂಡ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರುವಂತಹ ನಮ್ಮ ಕನ್ನಡ ಸಾಂಗ್ ಇದೆ ಅಂತ ನಮ್ಗೆ ತುಂಬಾ ಖುಷಿ ಇದೆ. ವೆರಿ ಗ್ಲಾಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಿಶಾಂತ್. ಇಲ್ಲೇ ಇರಬೇಕು. ಶ್ಯಾಮ್ ಸರ್ ನೋಡಿದ್ರಿ, ಎಲ್ಲಿ ನೋಡಿದ್ರು ರೀಲ್ಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಗಣೇಶ್ ಸರ್ ಅಂತೂ ಅಮೇಸಿಂಗ್ ಆಗಿ ಸ್ಟೆಪ್ಸ್ ಕೂಡ ಹಾಕಿರೋದು ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು? ಸರ್ ಸಕ್ಕತ್ತಾಗಿದೆ ಸ್ಟೆಪ್ಪು. ಸಕ್ಕತ್ ಮಜಾ ಬಂದಿದೆ ಸಾಂಗ್. ನನಗಂತೂ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಲಡಿ ಸಾಂಗು. ಅದು ನೀವು ಇದ್ಬಿಟ್ರಂತೆ ಸರ್, ಅದನ್ನು ವರ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಯು ಆರ್ ದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬೋದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಆ್ಯಂಡ್ ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದಕ್ಕೇ ಅಷ್ಟು ಚೆನ್ನಾಗಿ ರೀಲ್ಸಲ್ಲಿ ಪಿಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ. ಈ ಆಲ್ಬಮಲ್ಲಿ ಇಲ್ಲ ಈ ಹಾಡಿಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿತ್ತು, ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಡಬೇಕಾಗಿತ್ತು. ಬಟ್ ಇಲ್ಲ ಶ್ರೀನಿವಾಸ್ ಸರು ಇಲ್ಲ ಚಂದನ್ನೇ ಹಾಡಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅಫ್ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್, ನಮ್ಮ ಗುರುಗಳು. ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು. ಆ್ಯಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿರೋದು ತುಂಬ ಚೆನ್ನಾಗಿ. ಆ್ಯಂಡ್ ಅವರು ತುಂಬ ಆ್ಯಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದರು, ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು. ಅದನ್ನೇ ಕೇಳಿಕೊಂಡು ನಾನು ಅದೇ ಥರ ಹಾಡಿದೆ. ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ. ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯಿತು ಮಾಲಲ್ಲಿ. ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ. ಆಗಸ್ಟ್ 15th ಅದು ನಿಲ್ಲೋದಿಲ್ಲ, ಅದಾದಮೇಲೂ ನಿಲ್ಲೋದಿಲ್ಲ. ಆಗಸ್ಟ್ 15th ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಚೆನ್ನಾಗಿದ್ದೀನಿ. ಓ ಸೂಪರ್. ಓಕೆ, ಫಸ್ಟ್ ಆಫ್ ಆಲ್ ಹೇಗೆ ಅನ್ನಿಸ್ತಾ ಇದೆ ಹೇಳಿ, ಆಮೇಲೆ ನಾನು ನಿಮ್ಮ ಹತ್ರ ಹಾಡಿಸ್ತೀನಿ. ಯು ಹ್ಯಾವ್ ಟು ಸಿಂಗ್ ಲೇಟರ್, ಬಟ್ ಈಗ ಹೌ ಆರ್ ಯು ಫೀಲಿಂಗ್? ಯು ಹ್ಯಾವ್ ಟು ಶೇರ್ ಯುವರ್ This feeling is surreal. Like I never thought that from singing Ganesha's song in Saregamapa, like I sang Ani Sutide for the first round, and singing a song for his movie is like a dream come true moment for me. Because when in 2021, there is a story behind this. In 2021, I got a show in Bangalore, and the client was a huge fan of Ganesh sir. So after that, after like knowing that, I searched on YouTube, and Ani Sutide was one of the top trending song. So I learned that song and performed. It went really well. And coming to 2023, as soon as I got to know that Arjun Janya sir is the judge of Saregamapa, so my excitement level was on peak. I wanted to participate in that show, so I participated, and this was the first song I sang in Saregamapa. So from 2021 only, I used to listen to Arjun Janya sir's all the song, and I was a very big fan of his music, and I wanted to meet him once in my life. So after that, my urge was to work for him, and through this project, like two things came as a single project, like singing Ganesha's first song, and to singing his song for his movie, and to work with Arjun Janya sir, my dream has came true. So I'm really grateful to everyone, and the best part is I came as Jaskaran Singh in Karnataka, so I can proudly say this. Now I'm just Kannada. Like people gave me this name, and I proudly say this. I'm just Kannada. Thank you. That's so sweet. ಜಸ್ಕರಣ್ ಅವ್ರು ಮಾತನಾಡುವಾಗಲೂ ಹಾಡು ಹಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಅಷ್ಟು ಸುಂದರವಾಗಿ ಮಾತಾಡಿದ್ರಿ. Now it's time to hear from you. Okay, you have to sing, please. It's a humble request. Thank you, Jaskaran. Over to you.
ಈ ಕೃಷ್ಣಂ ಪ್ರಣಯ ಸಖಿ ಅನ್ನೋ ಒಂದು ಅದ್ಭುತ ಸಿನಿಮಾವನ್ನು ನನ್ನಂಥ ಈ ಮುದಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನುಭಾವ ನಿರ್ಮಾಪಕರು ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶ್ ಅವರಿಗೂ ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ತೋರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಮೊನ್ನೆ ಟಿ ವಿನಲ್ಲಿ ಅಂಬಾನಿಯವ್ರ ಮಗನ ಮದುವೆ ನೋಡಿದ್ದೀನಿ. ಅದನ್ನು ಮೀರಿಸುವಂಥ ಒಂದು ದೃಶ್ಯ ಇದ್ದರೆ ಅದು ನನ್ನ ಈ ಸಿನಿಮಾದಲ್ಲಿ. ಅಷ್ಟು ಖುಷಿ ಮದುವೆನ ನಾನು ನೋಡಿದ್ದೀನಿ ಅಂತ ನನಗೆ ಭಾವನೆ. ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರಲ್ಲ ಸೋಮನಿ, ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ. ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ, ಅಷ್ಟು ಕ್ಯಾಮರಾಮನ್ಗಳಿದ್ದಾರೆ ಅಲ್ಲಿ. ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ. 1-2 ತಿಂಗಳಿಂದ ಆಚೆ ಇದ್ದೆ ನಾನು. ಬರೋ ಸ್ವಲ್ಪ ನೆಗಡಿ ತಂದ್ಕೊಂಡಿದ್ದೀನಿ, ಕ್ಷಮಿಸಿ. ಈ ಚಿತ್ರ ನನ್ನ ಒಂದು 40 ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದ್ದೀನಿ ಅಂತಂದರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹೇಗೆ ಅಂತ ಕೇಳ್ಬೋದು ನೀವು. ಪಾತ್ರ ನಾನೇನು ಸರ್ವಂ ಗಣೇಶಮಯಂ ಜಗತ್, ಅಲ್ಲಿ ನಾವು ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಗಳಾಗಿದ್ವಿ. ಅಶೋಕ್ ಅವರು, ಅವಿನಾಶ್ ಅವರು, ಸಾಧು ಅವರು, ಎಷ್ಟು ಜನ ಕಲಾವಿದರಿರಬೇಕು, ಶ್ರುತಿ ಅವರು. ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು 15-20 ದಿವಸ ಇದೆಯಲ್ಲ, ನನಗೆ ಅತ್ಯಂತ ರೋಮಾಂಚನ. ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ, ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡವಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನು, ಕೌತುಕವನ್ನು ನಾನು ನೋಡಿದ ಹಾಗಾಯಿತು. ನಾನೊಬ್ಬ ಸಣ್ಣ ಕಲಾವಿದನಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಚಿತ್ರ ಅತ್ಯಂತ ಮಜವಾಗಿದೆ, ಖುಷಿಯಾಗಿದೆ, ಆನಂದವಾಗಿದೆ. ದ್ವಾಪರಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನೋಷ್ಟು ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇದೆ. ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಮಸ್ಕಾಗಿರುವ, ಮಬ್ಬಾಗಿರುವ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳಕು ಬರ್ತದೆ ಧೂಮ್ ಧಾಮಾಗಿ ಅಂತ ಹೇಳಿಕೊಂಡು ಈ 77ನೇ ಸ್ವಾತಂತ್ರ್ಯೋತ್ಸವದ ಶುಭ ದಿನದಂದು ಶುಭ ಹಾರೈಸ್ತೇನೆ. ದೇವರು ಒಳ್ಳೆಯದು ಮಾಡಲಿ. ಶುಭಾಶಯಗಳು. ಧನ್ಯವಾದಗಳು ಸರ್, ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ನೀವು ಅಷ್ಟು ವೈಭವದಿಂದ ಬರೋದನ್ನ ನಾವು ಕೂಡ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈ ಫಿಲಮಲ್ಲಿ ಒಂದು ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ, ಎಲ್ಲ ಆರ್ಟಿಸ್ಟ್ ಜೊತೆಗೆ, ದೊಡ್ಡ ಆರ್ಟಿಸ್ಟ್ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಯಿತು. ಎವ್ರಿ ಒನ್, ಗಣೇಶ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ನಾನು ಮಾನ್ಸಿ ಮ್ಯಾಮ್ ಮತ್ತು ಶಿವದೂತ್ ಸರ್ ಮಗ ಆಗಿ ಮಾಡಿದ್ದೀನಿ, ಮತ್ತು ಗಣೇಶ್ ಸರ್ ತಮ್ಮ ಆಗಿ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನಾನು ಇಂಡಿಪೆಂಡೆನ್ಸ್ ಡೇಗೂ ಇಷ್ಟು ಚೆನ್ನಾಗಿ ಭಾಷಣ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ ಪ್ರಜ್ವಲ್. ರೆಡಿ? ಹಾಂ, ನೀವೇನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದೀರ? ಹಾಂ ಪ್ಲೀಸ್. ಹಾಯ್ ಎಲ್ರಿಗೂ, ನನ್ನ ಹೆಸರು ಮೈರಾ. ನಾನು ಗಣೇಶ್ ಸರ್ ಅವರ ಅಕ್ಕನ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಡೈರೆಕ್ಟರ್ ಶ್ರೀನಿವಾಸ್ ಸರ್ ಅವರಿಗೆ, ಆಮೇಲೆ ಗಣೇಶ್ ಸರ್ ಅವರಿಗೆ. ನನಗೆ ಒಂದು ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಗೋಲ್ಡನ್ ಅಪಾರ್ಚುನಿಟಿ. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ August 15th ಥಿಯೇಟರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ವಾವ್, ಚೈಲ್ಡ್ ಆರ್ಟಿಸ್ಟ್ ಆಗಿ ಯಾಕೆ ಇವರನ್ನೇ ಆಯ್ಕೆ ಮಾಡಿದ್ರು ಅನ್ನೋದು ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಪ್ರಜು. ಸೊ ಆಲ್ 3 ಸಾಂಗ್ಸ್ ಹಿಟ್ ಆಗಿದ್ದಕ್ಕೆ ಥ್ಯಾಂಕ್ಸ್ ಟು ಎವ್ರಿ ಒನ್. ಫಸ್ಟ್ ಹಿಯರ್ ಮೇನ್ ಪರ್ಸನ್ ಅರ್ಜುನ್ ಜನ್ಯಾ, ಅವ್ರ ಕಾಂಬಿನೇಷನಲ್ಲಿ ಆಲ್ಮೋಸ್ಟ್ 4 ಫಿಲ್ಮ್ಸ್. ಇದಕ್ಕೆ ಮುಂಚೆ ಒಂದು ಮ್ಯೂಸಿಕಲ್ ವಿ ಸ್ಟಾರ್ಟೆಡ್, some other reasons I stopped the film. I know that Arjun is a magical composer and everybody knows that, but ನನಗೆ ಆಪರ್ಚುನಿಟಿ ನಡುವೆ ಒಂದು ಸಾರಿ ವಿ ಥಾಟ್ ದಟ್ ಅದು ಮಿಸ್ ಆಗಿದೆ. ಈವನ್ ವಿ ಕಂಪೋಸ್ 3 ಸಾಂಗ್ಸ್ ಇನ್ ದ ಫಿಲ್ಮ್. ಅವೇ ಐ ಡಿಸೈಡೆಡ್ ಸಮ್ ಮ್ಯಾಜಿಕಲ್ ಸಾಂಗ್ಸ್ ಆಗುತ್ತೆ ಅನ್ನೋದು 3 years ಬ್ಯಾಕ್. ಬಟ್ ಕೃಷ್ಣ ಪ್ರಣಯ ಸಖಿ ವೆನ್ ಐ ರೋಟ್ ದ ಸಬ್ಜೆಕ್ಟ್ ಐ ಡಿಸೈಡ್ ಟು ಸೇ ಮ್ಯೂಸಿಕಲ್ ಅನ್ನೋದು. ಬಟ್ ಮ್ಯೂಸಿಕಲ್ ಆಗಿ ಕನ್ಫರ್ಮ್ ಆಗಿ ಹಿಟ್ ಆಗುತ್ತೆ, ನೋಬಡಿ ಕ್ಯಾನ್ ಸೇ ದಟ್. ಬಟ್ ಐ ಆಮ್ ಡೇ ಒನ್ನಿಂದ ಫಸ್ಟ್ ಅರ್ಜುನ್ ಈಸ್ ವೆರಿ ಬ್ಯುಸಿ ವಿತ್ ಹಿಸ್ 45 ಫಿಲ್ಮ್. ಅದರಲ್ಲೂ
ಒಂದು ಟೈಮ್ ತೆಗೆದು ದಿಸ್ ಕೈಂಡ್ ಆಫ್ ಎ ಮ್ಯಾಜಿಕಲ್ ಆಲ್ಬಮ್ ಆಲ್ಮೋಸ್ಟ್ ಇಟ್ಸ್ ಅ 4th ಸಾಂಗ್ ವಾಟ್ ಯು ಹರ್ಡ್. ಬಟ್ ಇದರಲ್ಲಿ ಟೋಟಲ್ ವೆನ್ ಐ ಪ್ಲ್ಯಾನ್ ಇಟ್ ವಾಸ್ 9 ಸಾಂಗ್ಸ್ ಫಿಲಮ್, ಬಟ್ ಅದು ರೆಡ್ಯೂಸ್ ಮಾಡಿ ಐ ಮೇಡ್ 7 ಸಾಂಗ್ಸ್. ಒಂದು ಒನ್ ಆಫ್ ದ ಫೈನೆಸ್ಟ್ ಮೂಮೆಂಟ್ಸ್ ಏನಂದರೆ, ಕಂಪೋಸಿಂಗ್ ಮುಂಚೆನೇ ಇದು ಹಿಟ್ ಎಲ್ಲ ನಂಬರ್ಸ್ ಹಿಟ್ ಆಗಬೇಕನ್ನೋ ಒಂದು ಕಾನ್ಫಿಡೆನ್ಸ್ ಮಾತ್ರ ಐ ಹ್ಯಾಡ್ ಫ್ರಮ್ ಡೇ ಒನ್. ಅದು ಇವತ್ತು ಪ್ರೂವ್ ಆಗಿದ್ದಕ್ಕೆ ವೆನ್ ಎಂಟೈರ್ ಮ್ಯೂಸಿಕ್ ಲವರ್ಸ್, ಸಿನಿಮಾ ಲವರ್ಸ್ ಅಪ್ರಿಷಿಯೇಟ್. ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್, ದ ವೇ ಯು ಕಂಪೋಸ್ಡ್ ಹೋಲ್ ಆಲ್ಬಮ್, ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ನಮ್ಮ ಕಾಂಬಿನೇಷನ್ ಅದಾಗಿದ್ದಕ್ಕೆ. ಆ್ಯಂಡ್ ದ ಸೆಕೆಂಡ್ ಥಿಂಗ್, audio and Shyam, the way he is promoting, the second thanks I have to say, because ನಮ್ಮ ಟೀಮಲ್ಲಿ ಏನಾಗಿದೆ that is a part of our team, but when Shyam sir is into the thing, the whole thing how he is promoting is a major thing. And ಮೂರನೇ thing is my friend and producer Prashant, I have to say, because the way he believed me, the confidence he gave me, ಅದೊಂದು one of the main reason back in the day, the way I worked as a result. I'm thankful to everyone, the Kaviraj sir, Nagendra Prasad, and particularly Jaskaran. Now he's a star of Karnataka almost. Everybody is naming his name. And overall, one more main reason is my hero. So first the way he believed me, first adu ಒಪ್ಕೋಬೇಕು, because ನನ್ನ ಜಾಗದಿಂದ ಆಚೆ ಬಂದು he encouraged me so much. And ನಿಮಗೆಲ್ಲ ಆ್ಯಸ್ ಎ ಆ್ಯಕ್ಟರ್ ಅದು ಮಾತ್ರ ಗೊತ್ತು, ಬಟ್ ಈ ಇನ್ವಾಲ್ವ್ ಎವ್ರಿವೇರ್, ದಟ್ ಇಸ್ ಅ ಮೇಜರ್ ಬೂಸ್ಟ್, ಬಿಕಾಸ್ ಐ ಎಕ್ಸ್ಪೆಕ್ಟ್ ಫ್ರಮ್ ಮೈ ಆ್ಯಕ್ಟರ್ಸ್. ಅದು ದ ಫಸ್ಟ್ ಆ್ಯಕ್ಟರ್ ಹೂ ಸಪೋರ್ಟೆಡ್ ಮೀ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಬೈ ನೇಮ್. ಥ್ಯಾಂಕ್ಸ್ ಆಲ್ ಫಾರ್ ಗಿವಿಂಗ್ ಸಚ್ ಎ ಹಿಟ್. ಆ್ಯಂಡ್ ಐ ಆಮ್ ಅಶ್ಯೂರಿಂಗ್ ಸೇಯಿಂಗ್, ದ್ವಾಪರ ತನಕ ಇಟ್ಸ್ ಡಿಫ್ರೆಂಟ್ ನಂಬರ್ಸ್, ಬಟ್ ನಾವು next 1 week I'm assured that apart from this song, Hey Gagana, it's a time for melody. All the 3 numbers are melody. So now the beat time and melody, now the melody time another you enjoy next 2 weeks by 15th of August. I'm going to release 3 more numbers. So please enjoy all the songs. Thank you. What, sir? Not required, sir. Actually, my intention is, ಈ ಫಿಲ್ಮ್ನೇ ಟ್ರಯಲ್ ರಿಕ್ವೈರ್ಡ್ ಆಗಲ್ಲ ಅಂತ ಐ ನೋ ಎ ಇಯರ್ ಬ್ಯಾಕ್. ಅದು ಅನಿಸುತ್ತೆ ಇವತ್ತು ಸಾಂಗ್ ಹಿಟ್ ಆಗಿದ್ದಕ್ಕಂತ. ಐ ಆಮ್ ವೆರಿ ಶೂರ್ ಕೃಷ್ಣಂಬರನೇಸೆಗೆ ಐ ವಾಂಟ್ ಟು ಪ್ರಮೋಟ್ ಓನ್ಲಿ ವಿತ್ ಅ ಮ್ಯೂಸಿಕಲ್. ಸೊ ಟ್ರಯಲ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್ ಫಿಲ್ಮ್ ಅಷ್ಟೇ. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್, ನಾಟ್ ಎವ್ರಿ ಆಫ್ ಮೈ ಫಿಲ್ಮ್ಸ್. ದಟ್ಸ್ ಆಲ್ ಸರ್. ಥ್ಯಾಂಕ್ ಯು. ಸಾಕಿಯರ್ ಸರ್? ಸಾಕಿಯರ್ ಆಲ್ರೆಡಿ ತುಂಬ ಸರ್ ಬಂದ ಸರ್, ನೀವು ಬಂದಿಲ್ಲ ಅನಿಸುತ್ತೆ. ದೇಕೆ ನಿಮಗೂ ಅಲ್ಲ, ನೀವು ಬಂದಿಲ್ಲ ಸರ್ ಸಖಿ. ಅಲ್ಲಲ್ಲ, ಆವತ್ತಿಗೂ ಎಲ್ಲ ಸಖಿ ರೊಟ್ಟಿ ಕೊಡೋದು ತುಂಬ ಕಷ್ಟ ಸರ್. ಪ್ಲೀಸ್ ದಟ್ಸ್ ಆಲ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಶ್ರೀನಿವಾಸ್ ಸರ್ ಇಲ್ಲೇ ಇರಬೇಕು. ಒಂದು ಪ್ರೀ ರಿಲೀಸ್ ಇವೆಂಟ್ ಅನ್ನು ನಮ್ಮ ಕೃಷ್ಣಂ ಪ್ರಣಯ ಸಖಿಯವರು ಅತಿ ಶೀಘ್ರದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಸಲಿದೆ. ಹಾಗಾಗಿ ಮತ್ತೆ ಇಡೀ ತಂಡ ಹುಬ್ಬಳ್ಳಿಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುತ್ತೆ. ಇದೀಗ ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಆನಂದ್ ಆಡಿಯೋದ ಇಬ್ಬರೂ ಕೂಡ ದಯವಿಟ್ಟು ಬರಬೇಕು. ಶ್ಯಾಮ್ ಸರ್ ಹಾಗೂ ಆನಂದ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಇವತ್ತು ಆ್ಯಕ್ಚುಲಿ ಫ್ರೆಂಡ್ಶಿಪ್ ಡೇ ಒಳ್ಳೆ ದಿವಸ ಮಾಡ್ತಾ ಇದ್ದೀವಿ. ಗಣೇಶ್ ಸರು ಮತ್ತು ನಮ್ಮ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಫ್ರೆಂಡ್ಶಿಪ್ ಡೇಗೆ ಒಂದು ಮೆಮೊರೇಬಲ್ ಗಿಫ್ಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲೇ ಇರಬೇಕು. ಒಂದು ಗ್ರೂಪ್ ಫೋಟೋಗೆ ನಮ್ಮ ಟೆಕ್ನಿಷಿಯನ್ಸ್ ಹಾಗೂ ಎಲ್ಲ ಆರ್ಟಿಸ್ಟ್ ವೇದಿಕೆಗೆ ಬರಬೇಕು.